ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್. ಗುರುವಾರ ಮಾರ್ನಿಂಗ್ ಬೆಳಗ್ಗೆ ಬೇಗ ಇದ್ದು ಶುಕ್ರವಾರ ದಿನ ಸೋಮವಾರ ದಿನ ಹೇಗೆ ರಂಗೋಲಿ ಹಾಕ್ತೀನಿ ಹಾಗೆ ಇವತ್ತು ರಂಗೋಲಿ ಹಾಕ್ತಾಯಿದ್ದೆ. ಅನಿಸ್ತಾ ಇರ್ಬೋದು ಏನು ಇವತ್ತು ಸ್ಪೆಷಲು, ಯಾವತ್ತೂ ಗುರುವಾರ ಈ ರೀತಿ ಬೇಗ ಇದ್ದು ರಂಗೋಲಿ ಹಾಕಲ್ಲ ಅಂತ. ಏನು ಹಬ್ಬ ಏನಿಲ್ಲ ಅಂತ ಹೇಳ್ಬಿಟ್ಟು, ಹಬ್ಬನೇ ಅಂದರೆ ಗುರುರಾಯರ ಹುಟ್ಟಿದಬ್ಬ ಇದು, ರಾಯರ ವದಂತಿ ದಿನ ಇದು, ಹಾಗಾಗಿ ಸ್ಪೆಷಲ್ಲೇನೆ. ಅದಕ್ಕೋಸ್ಕರ ಈ ರೀತಿ ರಂಗೋಲಿನ ಹಾಕ್ತಾಯಿದ್ದೀನಿ ಬೆಳಗ್ಗೆನೇ ಬೇಗ ಇದ್ದು. ಇನ್ನು ಇವತ್ತು ಯಾವುದು ನನಗೆ ರಾಯರಿಗೆ ಯಾವುದು ಇಷ್ಟ ಆಗುತ್ತೆ ರಂಗೋಲಿ ಅಂತ ಅಷ್ಟು ಗೊತ್ತಾಗಲಿಲ್ಲ. ನಾಳೆ ಶುಕ್ರವಾರ ಇದೆ, ಹೇಗಿದ್ರು ರಂಗೋಲಿ ಹಾಕೋದು ಕಮಲ ಹೂವಿನ ಡಿಸೈನ್ದೆ ಹಾಕ್ಬಿಡೋಣ, ನನಗೆ ಇದೇ ಓಕೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ರಾಯರಿಗೆ ಯಾವ ಥರ ರಂಗೋಲಿ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮು ಆ ರೀತಿ ರಂಗೋಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ರೀತಿ ರಂಗೋಲಿ ಹಾಕ್ತಾಯಿದ್ದೆ. ಗುರುವಾರ ಮುಂಚೆ ಪೂಜೆ ಮಾಡ್ತಿದ್ದೆ, ನಾನು ನಾರ್ಮಲಾಗಿ ಡೈಲಿ ಪೂಜೆ ಮಾಡ್ತೀನಿ, ಗುರುವಾರನೂ ಪೂಜೆ ಮಾಡ್ತಿದ್ದೆ. ಬಟ್ ಆದರೆ ಸ್ಪೆಷಲ್ ಅನ್ನೋ ಥರ ಏನು ಪೂಜೆ ಮಾಡ್ತಾ ಇರಲಿಲ್ಲ. ರಾಯರನ್ನ ನಂಬಿಲ್ಲ ಅಂತ ಅಲ್ಲ, ಆವಾಗಲೂ ನಂಬಿ ಪೂಜೆ ಮಾಡ್ತಿದ್ದೆ. ಬಟ್ ಆದರೆ ನಂಬಿಕೆಗಿಂತ ಹೆಚ್ಚಾಗಿ ಪ್ರೀತಿ ಹೆಚ್ಚಾಗಿದೆ ಅವ್ರ ಮೇಲೆ, ಗೌರವ ಹೆಚ್ಚಾಗಿದೆ ರಾಯರ ಮೇಲೆ. ಅದು ನಾವು ತಂದುಕೊಳ್ಳೋ ಅಂಥದ್ದಲ್ಲ, ರಾಯರೇ ನಮಗೆ ಅವ್ರ ಮೇಲಿನ ಗೌರವ ಹೆಚ್ಚಾಗೋ ರೀತಿ ಅವರೇ ನಮಗೆ ಕೆಲವೊಂದು ಸಮಯಗಳಲ್ಲಿ ಮಾಡ್ತಾ ಹೋಗ್ತಾರೆ. ಆ ರೀತಿ ಇತ್ತೀಚೆಗೆ ರಾಯರ ಮೇಲೆ ಜಾಸ್ತಿ ನಂಬಿಕೆ ಹೆಚ್ಚಾಗಿದೆ, ಪ್ರೀತಿ ಹೆಚ್ಚಾಗಿದೆ. ಹಾಗಾಗಿ ಸ್ಪೆಷಲಾಗಿ ಇವಾಗ ರಾಯರ ಪೂಜೆನೂ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಅಂದರೆ ಗುರುವಾರ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಅವರು ಹುಟ್ಟಿದ ಹಬ್ಬ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಸ್ಪೆಷಲಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇ ರಂಗೋಲಿನ ಹಾಕ್ತಾಯಿದ್ದೆ. ಇನ್ನು ಕಲರ್ ಫಿಲ್ ಮಾಡೋಣ ಅಂದ್ಕೊಂಡೆ. ಕಲರ್ಗೆ ಅಂದರೆ ವೈಟ್ ಹಾಕ್ತೆ, ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕೋ ಈ ರಂಗೋಲಿಗೆ ವೈಟೇ ಸೂಟ್ ಆಗ್ತಿದೆ ಅನಿಸ್ತು. ಆಮೇಲೆ ನಾರ್ಮಲಾಗಿ ಎಲ್ಲೋ ಮತ್ತು ರೆಡ್ ಹಾಕ್ತಿದ್ದೆ ಅಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಆರೆಂಜ್ ಕಲರಲ್ಲಿ, ಆ ವೈಟ್ ಶೇಡ್ ಜೊತೆಗೆ ಆರೆಂಜ್ ಕಲರಲ್ಲಿ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟು ಆರೆಂಜ್ ಕಲರ್ನ ಫಿಲ್ ಮಾಡಿದೆ. ಇನ್ನು ಸಾನೂ ಕೂಡ ಜೊತೆಗೆ ಎದ್ದು ಬರ್ತಾಯಿದ್ಲು. ಇನ್ನು ಕನುಷಿಗೇನು ಬಾಕ್ಸ್ ಪ್ಯಾಕ್ ಮಾಡೋ ಹಾಗಿಲ್ಲ, ಎಕ್ಸಾಮ್ ಇದೆ ಅಲ್ವಾ, ಹಾಗಾಗಿ ಆದಷ್ಟು ಲೇಟಾಗಿ ಎದ್ದಿದೆ, ತುಂಬ ಬೇಗ ಎದ್ದಿಲ್ಲ. ಆಲ್ರೆಡಿ ಬೆಳಗ್ಗೆ ಬರ್ತಿದೆ ನೋಡಿ, ಬೆಳಕಾಗೋಗಿತ್ತು. ಬಟ್ ರಂಗೋಲಿ ಹಾಕೋಗೋಣ 8 ಗಂಟೆ ಒಳಗೆ ಮುಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕಿ ಕಂಪ್ಲೀಟ್ ಮಾಡಿ ಮುಗಿಸ್ದೆ. ಇನ್ನು ಫೈನಲಿ ರಂಗೋಲಿ ಹೀಗೆ ಬಂದಿತ್ತು. ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ತಿನ್ನೋಕ್ಕೇನೋ ಮಾಡ್ಕೊಂಡು ಏನು ಮಾಡ್ಕೊಂಡವ, ಹಾಂ ಯಾವುದೋ ಫ್ರೈಡ್ ರೈಸ್ ಅಂತ, ತರಕಾರಿ ಏನಿಲ್ಲ ಬಿಡು. ಇದು ಪೈನಾಪಲ್ ಆಯ್ತಲ್ಲ, ಕಟ್ ಮಾಡಿರುತ್ತೆ ತಗೋ, ಸ್ವಲ್ಪ ಫ್ರಿಜ್ಜಲ್ಲಿ ಐತೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಂ, ಏನಾಗಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋದು ಅನ್ಸುತ್ತೆ ನನಗೆ. ನಾನೇನು ಇವಾಗ ಮುಗೀತಲ್ಲ, ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು. ಪಾತ್ರೆ ಎಲ್ಲ ಆಗಿದೆ, ಇನ್ನು ಇಲ್ಲಿ ಹಾಕಿರೋದು ಒಂದೆರಡು ಪಾತ್ರೆ ಇರೋದು, ಇದನ್ನು ತೆಗೆದು ಹಾಕಬೇಕು. ನಮ್ಮ ಸಾನು ಅಡುಗೆ ಬೇಕಾದ್ರೂ ಮಾಡಿಬಿಡ್ತಾಳೆ, ತಲೆ ಬಚ್ಕೊಳಕ್ಕೆ ಮಾತ್ರ ಬರಲ್ಲ. ಇತ್ತೀಚೆಗೆ ಮಮ್ಮಿ ನಾನೇ ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತಾಳೆ. ಕನಶಿ ಸ್ಕೂಲ್ ಇರಲ್ವಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊತೀನಿ ಅಂತ ಮಾಡ್ತಾವ್ರು ಮೇಡಮ್ ಅವರು. ಸಾಲ್ಟ್ ಹಾಕೋ ಸ್ವಲ್ಪ, ಇಷ್ಟೊಂದು ಹಾಕ್ಲಿಕ್ಕೆ ಗೊತ್ತೈತೆ. ಎದ್ದಿಷ್ಟೊತ್ತಾದ್ರೂ ಯಾವಾಗಲೂ ಮೇಡಮ್ ಅವರು ಇನ್ನೂ ಹಪ್ಪಳ ರಸಮ್ ತಗೊಂಡೋಗೋದಿನ ಹಪ್ಪಳ ಮಾಡಿಕೊಂಡು, ನಾನು ಎದ್ದಿಲ್ಲ ಅಂದರೂ ತಿಂಡಿ ಮಾಡ್ಕೊಂತಾಳೆ ಸಾನು, ತೊಂದರೆ ಇಲ್ಲ. ದೊಡ್ಡವಳಾಗ್ಬಿಟ್ಟವಳೆ ನನ್ನ ಮಗಳು. ಹಾಂ, ಫ್ರೂಟ್ಸು, ಪಲಾವ ಹೋಟ್ಲಲ್ಲಿ ಬಾಕ್ಸ್ಗೆ ಹಾಕ್ಸ್ಕೊಂಡೋಗಿದೆ. ಕಣ್ಣೆಲ್ಲ ರೆಡ್ ಕಾಣಿಸ್ತೈತಿ. ಹಾಂ, ಆಮೇಲೆ ಕೇಕು, ಆಮೇಲೆ ನಮಗೆ ಇದ್ಯಾವುದು ಬೇರೆ ಥರದ ಫ್ರೈಡ್ ರೈಸು, ಅದ್ರ ಮೇಲೆ ಕೇಕು ಎಲ್ಲ ಮಾಡ್ಕೊಂಡು ಅಷ್ಟೇ ಏನೇನೋ ಮಾಡ್ತಾವಳೆ. ನನಗೆ ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ತಾವಳೆ ಅಷ್ಟೇ. ಎತ್ತಿಟ್ಕೋ. ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಈ ರೀತಿ
ಇವತ್ತು ಗುಲಾಬಿ ಹೂವನೇ ಸಿಕ್ಕಿಲ್ಲ, ಖಾಲಿ ಆಗಿಬಿಟ್ಟಿದ್ವಂತೆ. ಅದಕ್ಕೋಸ್ಕರ ಸಂತು ತಂದಿಲ್ಲ. ಮನೇಲಿ ಇದ್ದಿದ್ದು ಸ್ವಲ್ಪ ಗುಲಾಬಿ ಹೂವನ್ನ ಇಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಏನಿಲ್ಲ, ಇದ್ದಿದ್ದೇ ಇದು ಒಂದು ಗುಲಾಬಿ ಹೂವು ಅಷ್ಟೇ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಪ್ರಸಾದ ಮಾಡಿದ್ದೀನಿ. ಇನ್ನು ರಾಯರಿಗೆ ಒಂದು ಲೋಟ ನೀರು ಹಾಗೆ ಹಸಿ ಹಾಲನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇದಿಷ್ಟು ರೆಡಿ ಮಾಡಿದ್ದೀನಿ. ಇವಾಗ ದೀಪ ಹಚ್ಚಬೇಕು. ಸಂತೋಷ್ ಸ್ನಾನಕ್ಕೆ ಹೋಗಿದ್ದಾರೆ. ಕನುಷಿ ಮೇಡಮ್ ಅವರು ಇಲ್ಲಿ ಆರಾಮಾಗಿ ಹಿಂಗೆ ಕೂತಿದ್ದಾರೆ. ನಡ ಬಿದ್ದೋಗಿರುತ್ತೆ ಅವ್ರಿಗೆ. ನಮ್ಮ ಮನೇಲಿ ಎಲ್ರಿಗೂ ಸೊಂಟನೇ ಇಲ್ಲ. ಸೊಂಟಕ್ಕೆ ಶಕ್ತಿ ಬರೋ ಅಂಥದ್ದು ಏನಾದರೂ ಫುಡ್ನ ಮಾಡಾಕಬೇಕು ಅನ್ಸೈತೆ. ಆ ರೀತಿ ಯಾವಾಗಲೂ ಸಾನೂ ಹಾಗೆ ಬಿದ್ದಿರ್ತಾಳೆ, ಕನೂ ಹಾಗೆ ಬಿದ್ದಿರ್ತಾಳೆ. ಇವೆರಡಕ್ಕೂ ಸೊಂಟ ಇಲ್ದಿರೋ ಮಕ್ಕಳು ಹುಟ್ಬಿಟ್ಟವೆ ನನಗೆ. ಅಲ್ವೇನೆ ಬರ್ತಾ ಹಾಗೆ ಸಂತು ಹೂವು ತರಕ್ಕೆ ಹೋಗಿದ್ರು. ಕಲ್ಲಂಗಡಿ ಹಣ್ಣು ತಂದವ್ರೆ. ಇಲ್ಲಿ ಮಗಳಿಗೋಸ್ಕರ ಕಲ್ಲಂಗಡಿ ಹಣ್ಣು ಮಾತ್ರ ಹೊತ್ಕೊಂಡು ಬಂದ್ಬಿಡ್ತಾರೆ. ಅದಂತೂ ಬಿಡಲ್ಲ, ಮರೆಯಲ್ಲ. ತೋರಿಸ್ತೀನಿ. ನಮ್ಮ ಕನುಷಿ ಬಾರ್ಬಿ ಹೌಸ್ನ ಮಾಡ್ಕೊಂಡು ಕೂತಿದ್ದಾಳೆ. ಏನು ದೀಪ ಹಚ್ಚಬೇಕು ಬೇಗ, ಆಮೇಲೆ ತೋರಿಸ್ತೀನಿ ಬಿಡೆ. ಅಷ್ಟೊಂದು ಸೀಟ್ಸ್ ಇರಬಾರ್ದು ಅಂದರೆ ಸಂತು ಕಲ್ಲಂಗಡಿ ಹಣ್ಣು ತಂದಿದ್ರಲ್ಲ, ಅದನ್ನು ಕಟ್ ಮಾಡಿಕೊಟ್ಟಿದ್ದೀನಿ ಮೇಡಮ್ ಅವ್ರಿಗೆ. ಓದೋಕ್ಕೆ ಅಂತ ಕೂರಿಸಿದ್ದೀನಿ. ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂದ್ಬಿಟ್ಟು ಕಳಿಸ್ಕೊಂಡು ಪ್ರಿಂಟೌಟ್ ತಗೊಬರೋದು ಅಲ್ವೇ. ಹೀಗೆ ನಮ್ಮ ಕನುಷಿಗೆ ತಂದು ಕೊಡೋದು ಸಂತು. ನಾಳೆ ಎಕ್ಸಾಮ್ ಐತೆ, ಅದಕ್ಕೆ ಓದಲಿ ಅಂತ ಕೂರಿಸಿದ್ದೀನಿ. ಇನ್ನು ನಮ್ಮ ಕನುಷಿದು ಬಾರ್ಬಿ ಡಾಲ್ ಹೌಸ್ ನೋಡಿ ಎಕ್ಸ್ಪ್ಲೇನ್ ಮಾಡಬೇಕು. ನೀನೇ ಎಕ್ಸ್ಪ್ಲೈನ್ ಮಾಡಬೇಕಾ? ಮಾಡವಾದೇನು ಏನೋ ಬಟ್ಟೆನೇ ಹಾಕಿಲ್ವಲೇ. ಥೂ, ಸೆನ್ಸರ್ ಇಲ್ಲ. ಫಸ್ಟ್ ಕ್ಲೋಸ್ ಮಾಡೋದಕ್ಕೆ ಬಟ್ಟೆ ಹಾಕು ಮೊದಲು. ಮುಚ್ಚು ಹಂಗೆ, ಆ ಟೋಪಿಲೆ ಬಟ್ಟೆ ಮುಚ್ಚು. ಒಳಕಾಕ್ಬಿಡು. ಬೆಡ್ನ ತಗೊಂಡೋಗ್ಬಿಟ್ಟು ಈ ರೇಂಜಿಗೆ ಮುಚ್ಚಾಕ್ಬಿಟ್ಲು ಅವಳು ಡಾಲ್ನ. ಇವರೇ ಹೇಳಿದ್ದು ಏನೋ ಮಾಡಕ್ಕೆ. ನಾನೇ ಹೇಳಿದ್ದು. ಇದೆಲ್ಲ ಏನು ಗೊತ್ತಾ? ಏನೇ ಇದೆಲ್ಲ ಈ ಗ್ರೀನ್ ಕಲರ್ ಇರೋದು ಇಲ್ಲ, ಏನದು? ಕುಕುಂಬರು ಫೇಸ್ ಪ್ಯಾಕ್ ಅಂದ್ಬಿಟ್ಟು ಬಾರ್ಬಿ ಡಾಲ್ಗೆ. ಇನ್ನು ಇಲ್ಲಿ 2 ದೆವ್ವದ ಥರ ಫೇಸ್ ಪ್ಯಾಕ್ಗಳೈತಲ್ಲ. ಇಲ್ಲ ಫೇಸ್ ಪ್ಯಾಕ್ ಅಲ್ಲ, ಮತ್ತೆ ಫೇಸ್ ಮಾಸ್ಕ್. ಫೇಸ್ ಮಾಸ್ಕ್. ಒಬ್ಬೊಬ್ಬ ಅದೇನದು ಕಬೋರ್ಡ್, ಅದು ಕ್ಲೀನಲ್ಲಿ ಮಾಡಿರೋದು. ಆಮೇಲೆ ಇಲ್ಲಿ ಬನ್ನಿ, ಕಿಚನ್. ನೈಫ್. ಅದು ಸ್ವಿಮ್ಮಿಂಗ್ ಪೂಲ್ ಬೇರೆ ಇಲ್ಲಿ ನೋಡಿ. ಡಕ್ಗಳಿದೆ ಒಳಗೆ. ಅದನ್ನು ಎಲ್ಲ ತೋರಿಸು ಕರೆಕ್ಟಾಗಿ ತೋರಿಸು. ಡಕ್ಕಲ್ಲ ತೋರಿಸು, ಕೈ ಮೇಲೆ ಹಿಂಗೆ ಇಟ್ಕೋ. ಕೊಡಿಲಿಡು ಈ ರೇಂಜಿಗೆ ಡಕ್ಕಳನ್ನು ಬೇರೆ ಹಾಕಿಟ್ಟವಳು ನೀರಲ್ಲಿ. ಇವಾಗ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಹರ್. ಸಾಕಾಯ್ತು. ಕ್ಯಾಂಡಲ್ ಎಲ್ಲ ಬಿದ್ದೋಯ್ತೈತೆ ನೋಡಿ. ಎಲ್ಲೋ ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ಮೇಲ್ಗಡೆ ಆರೆಂಜ್ ಕಲರ್ ಉರಿತೈತೆ ನೋಡಿ. ಎಲ್ಲೋ ಕೇಕ್. ತಿಂದವ್ರೆ. ಶವರ್ಮಾ. ಬರ್ತಡೇ ಏನು ಬರ್ತಡೇನಾ ಅವಳದು? ಆರೆಂಜು, ಟೊಮ್ಯಾಟೊ. ಇವೇನಿವೆಲ್ಲ ಇದೇನಿದು? ನೆನೆ ಕೂತ್ಕೊಂಡು ಅದೇ ಕೆಲಸ ಮಾಡಿರೋದು. ಟಿಫನ್ ಬಾಕ್ಸು ಹಿಂಗೆ ತಗೋಬಿಟ್ಟು ಇದು ಚಪಾತಿ ಇದನ್ನ ಹಿಂಗೆ ಹಾಕೊಂಡು ಅವನು ಬಾಕ್ಸ್ಗೆ ಮುಚ್ಚಳನೆಲ್ಲ. ಟಿಫನ್ ಬಾಕ್ಸ್ಗೆ ಬಾಕ್ಸೇ ಮುರಿದೋಯ್ತಲ್ಲೇ. ಇದು ಇದು ರೂಮಾ? ಏನಿದು ರೂಮ್? ಅದಲ್ವಾ ಇದು? ಹಾಲಲ್ಲಿ ಟಿಫನ್ ಬಾಕ್ಸ್ ಮಾಡಿಕೊಳ್ಳೋದ? ಸೋಫಾ. ಆ ಗೊಂಬೆ ಕೂರ್ಸಿದ್ರೆ ಯಾವ ಹೆಂಗೆ ಅದ್ರ ಎಡದ ಕಾಲಷ್ಟು ದಪ್ಪನೂ ಇಲ್ಲ. ಸೋಫಾ ಅಷ್ಟೈತೆ. ಬನ್ನಿ ಬಾತ್ರೂಮ್ಗೆ. ಬನ್ನಿ ಬಾತ್ರೂಮ್ಗೆ ಅಂತೆ. ಯಾರು ಬಾತ್ರೂಮ್ಗೆ ಹೋಗಕ್ಕೆ ಆಸೆ ಆಗಿಲ್ಲ. ಇಲ್ಲಿ ಸುಮ್ಮನೆ ಇರು, ನಾನು ತೋರಿಸ್ತೀನಿ. ಇದೇನು ಫ್ಲಶ್ ಮಾಡೋಕ್ಕದು? ಇದಾ ಟಿಶ್ಯೂ ಪೇಪರು, ಟಿಶ್ಯೂ ರೋಲು. ಅದೇನು ಈ ರೋಸ್ ಎಲ್ಲ ಬಿದ್ದಿರಂಗೈತೆ ಟಾಯ್ಲೆಟಲ್ಲಿ. ಇದೇನಿದು? ಗೊತ್ತಿಲ್ಲ. ಇದು ಪ್ಲಂಜರು. ಇದು ಈ ಕಕ್ಕಲ್ಲಿ ಇದೇನು ಹೇಳಿ? ನಾಲ್ಕು ಮಾಡವ. ನಾಲ್ಕು ಮಾಡು. ನಾನು ಮಾಡಲ್ಲ. ಅದು ಯಾವ ಜರ ತೆಗಿಯಕ್ಕಂತೆ. ಎಲ್ಲ ತೋರ್ಸಾಯ್ತು. ಪೂ ಮಾಡಿ ಇಟ್ಟಿರೋದು. ಇದು ಏನೋ ಫ್ಲವರ್ ಬೇರೆ ಮಾಡಿ ಇಲ್ಲಿ ಡೆಕೋರೇಷನು. ಇಷ್ಟು ನಮ್ಮ ಕನುಷಿಯವರ ಬಾರ್ಬಿ ಡಾಲ್ದು. ಇದು ಯಾವುದ್ರದ್ದು ಅಂದರೆ ಟೈಲರಿಂಗ್ ಮಿಷಿನ್ ತೊಗೊಂಡಲ್ಲ, ಅದ್ರ ಜೊತೆ ಬಂದಿದ್ದು. ಅದನ್ನು ತಗೊಂಡು ಈ ಥರ ಮಾಡಿಟ್ಟವಳೆ. ಇನ್ನು ಸ್ವಲ್ಪ ದಿನ ಅದನ್ನು ತೆಗೆದು ಡಸ್ಟ್ಬಿನಲ್ಲಿ ಹಾಕ್ತೀನಿ. ಇಲ್ಲಿ ಆಲೆ ಮುರಿದಿಟ್ಟಿದ್ದೀರಾ ಇದು? ಓಹೋ, ರೂಮ್ ಬೇಕಾದಾಗ ರೂಮ್ ಚೇಂಜ್ ಮಾಡ್ಕೊಳ್ಳೋದು, ಹಾಲು ಬೇಕಾದಾಗ ಹಾಲು ಚೇಂಜ್ ಮಾಡ್ಕೊಳ್ಳೋದು. ಸರಿ, ಹ್ಯಾಂಡ್ ವಾಶ್ ಮಾಡೋ ಕ್ಲೇ ಮುಟ್ಟಿದೆಯಲ್ಲ ನೀನು ತಿನ್ನೋಕ್ಕೂ ಮುಂಚೆ. ಹೋಗು. ಇವಾಗ ಇವಳು ನಾವು ಓದಿಸಿ ಮುಗಿಸ್ಬೇಕು.
ಇನ್ನು ನಮ್ಮ ಕನುಷಿಯ ಬಾರ್ಬಿ ಹೌಸ್ ಇಷ್ಟ ಆಗಿತ್ತು. ಈ ರೇಂಜ್ಗೆ ಬಿಲ್ಡ್ ಮಾಡವಳೆ. ಅವಳಿಗೂ ಇರೋಕ್ಕೆ ಮನೆ ಅಷ್ಟು ಚೆನ್ನಾಗಿರೋ ಮನೆ ಇಲ್ಲ. ಅಷ್ಟು ಚೆನ್ನಾಗಿ ಬಾರ್ಬಿಗೆ ಗೊಂಬೆ ಮನೆ ಮಾಡ್ಕೊಟ್ಟಿರೋದು ಬಾರ್ಬಿ ಬೊಂಬೆಗೆ. ಇಲ್ಲಿ ಅವ್ರದ್ದು ಏನೋ ಏನು ಸ್ಪೆಷಲ್ ತಿಂಗು. ಇನ್ನು ಅಡುಗೆ ಏನು ಮಾಡೋ ಹೋಗಿಲ್ಲ. ಅಂದರೆ ಬ್ರೇಕ್ಫಾಸ್ಟ್ ಏನು ತಿಂದ್ವಿ ಅಂದರೆ ಅವಲಕ್ಕಿ ರಸಾಯನ ಮಾಡಿದ್ನಲ್ವ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕನುಷಿ ತಿಂದು. ಸಾನು ಅದೇ ಫ್ರೈಡ್ ರೈಸ್ಗೆ ಅಂತೇಳಿ ರೈಸ್ ಮಾಡಿದ್ಲಲ್ಲ ಅದನ್ನು ಅದು ರೈಸ್ ಇತ್ತು, ಸಾಂಬಾರಿತ್ತು, ಅದನ್ನು ನಾವು ತಿಂದ್ವಿ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ಸರ್. ಸುಮ್ಮನೆ ಸಾಕಾಯಿತು. ಇನ್ನು ಅಡುಗೆ ಏನು ಮಾಡಲ್ಲ ಇವಾಗ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಸಂತು ಬರಲ್ವಂತೆ ಮಧ್ಯಾಹ್ನಕ್ಕೆ. ಹಾಗಾಗಿ ಇದರಲ್ಲೇ ನಾವಿಬ್ಬರು ಇರ್ತೀವಿ ತಿನ್ಕೊಂಡು ಹಣ್ಣು ಗಿಣ್ಣು. ಇನ್ನು ನೈಟಿಗೆ ನೋಡೋಣ. ಕಡಲೆಕಾಳು ನೆನೆಯಕ್ಕೆ ಹಾಕಿದ್ದೀನಿ, ಕಾಬೂಲ್ ಕಡಲೆಕಾಳು. ಅಂದರೆ ಸಲಾಡ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಅದು ಮತ್ತು ಸಾಂಬಾರು ದಾಲ್ ಏನಾದರೂ ಮಾಡ್ತೀನಿ. ದಾಲ್ ಫ್ರೈ ಮಾಡಿಬಿಟ್ಟು ಏನಾದರೂ ಸೈಡ್ಸ್ ಏನಾದರೂ ಮಾಡ್ತೀನಿ. ನೋಡೋಣ ನೈಟ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಪನ್ನೀರ್ ಮಾಡು. ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಮಠಕ್ಕೆ ಹೋಗೋಣ ಇವತ್ತು. ಇದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಸಂತನೂ ಕೇಳಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇವತ್ತಿನ ದಿನ ಏನಾಗುತ್ತೆ ಅದನ್ನೆಲ್ಲದನ್ನು ಕೂಡ ಶೇರ್ ಮಾಡ್ತೀನಿ. ಏನು ಸರ್ಪ್ರೈಸಿಂಗ್ ಥಿಂಗು ನೋಡೋಣ. ಅದು ಏನೋ ಅನ್ನೋದು ತೋರಿಸ್ತೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವತ್ತು ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲದನ್ನು ಶೇರ್ ಮಾಡ್ತೀನಿ. ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇನ್ನು ಇವಳಿಗೆ ಮುಗಿಸ್ಬಿಡ್ತೀನಿ. ಇನ್ನು ಹಾಗೆ ಕನುಷಿನ ಓದಿಸ್ತಾ ಇದೆ ಸಂತನು ಡ್ಯೂಟಿಯಿಂದ. ಹಾಗೆ ಮಧ್ಯಾಹ್ನ ಬಂದಿದ್ದರು, ಮತ್ತೆ ಇಲ್ಲಿ ಹೋಗೋದಿತ್ತು ಅವರು. ಸೊ ಹಾಗಾಗಿ ಬಂದು ಹಾಗೇ ಫೋಟೋ ಅಂಗಡಿಗೆ ಕರ್ಕೊಂಡೋಗಿದ್ರು, ಫ್ರೇಮ್ ಅಂಗಡಿಗೆ. ಇನ್ನು ನಮ್ಮಿಬ್ರದ್ದು ಒಂದು ಫೋಟೋ ಫ್ರೇಮ್ ಮಾಡೋದು ಕೊಟ್ಟಿದ್ವಿ. ಇದ್ರ ಜೊತೆಗೆ ನಾನು ಮುಂಚೆ ವ್ಲಾಗಲ್ಲೇ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದು ವ್ಲಾಗಲ್ಲಿ ಹೇಳಿದ್ದೆ, ಒಂದು ರಾಯರದು ಫೋಟೋ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಅದನ್ನು ಇವತ್ತೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೋಗಿದ್ದೆ. ಅಂದರೆ ಮಾಡೋದಕ್ಕೆ ಮುಂಚೆನೇ ಆರ್ಡರ್ ಕೊಟ್ಟು ಬಂದಿದ್ದೆ ನಾನು. ಇನ್ನು ಇದು ಬಂದು ಫೋಟೋ ನಾನು ಮಾಡಿಸಿರೋ ಅಂಥದ್ದು. ಇನ್ನೂ ಒಂದು ಫೋಟೋ ಇತ್ತು ಮುಂಚೆ ನಾನು ಇಲ್ಲಿಗೆ ಹೋದಾಗ ಫಸ್ಟಿಗೆ ರೆಡಿ ಇದ್ದಿದ್ದು ಫೋಟೋ ಇತ್ತು. ಇದು ನಾನು ಹೇಳಿ ಮಾಡಿಸ್ಕೊಂಡಿದ್ದು. ರೆಡಿ ಇದ್ದಿದ್ದು ರಾಯರು ಈ ರೀತಿ ಕೃಷ್ಣನ ಇಟ್ಕೊಂಡು ಕೃಷ್ಣನ ಆರಾಧನೆಯಲ್ಲಿರೋ ಅಂಥದ್ದಿತ್ತು. ಇದನ್ನು ತಗೊಳ್ಳೋಕ್ಕೆ ಅಂದರೆ ಸಂತೋಷನಾಗಿದೆ ತಗೋ ಅಂತ ಹೇಳಿದರು. ಬಟ್ ಆದರೆ ರಾಯರು ಕೃಷ್ಣನ ಆರಾಧನೆಯಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ತೊಂದರೆ ಕೊಡೋದು, ನಾವು ಅವರನ್ನು ಏನೇ ಬೇಡೋದಾಗಲಿ ಏನೇ ಕೇಳೋದಾಗಲಿ ಅವ್ರು ನಮ್ಮ ಜೊತೆ ಇರಬೇಕು ಅಂದ್ಕೊಳ್ಳೋದಾಗಲಿ ತಪ್ಪಾಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲ ರಾಯರು ನಮ್ಮ ಕಡೆ ನೋಡೋ ಅಂಥದ್ದನ್ನೇ ಕೊಡಿ ಅಂತ ಕೇಳಿದೆ. ಇನ್ನು ಅದಾದಮೇಲೆ ಇದು ಯಾರೋ ಮಂತ್ರಾಲಯದಿಂದ ತಂದಿದ್ರಂತೆ, ಏರ್ ಬಬಲ್ಸ್ ಬಂದುಬಿಟ್ಟಿತ್ತು. ಹಾಗೆ ಫ್ರೇಮ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ಇನ್ನು ಈ ರೀತಿಯೂ ಇತ್ತು. ಬಟ್ ಆದರೆ ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ, ಅದನ್ನೇ ಮಾಡಿಸಿದ್ದೆ. ಸಂತು ಸ್ವಲ್ಪ ಚೆನ್ನಾಗಿ ಕಾಣ್ತವ್ರೆ ಅಂತ ಫೋಟೋ ಮಾಡಿಸಿರೋದು. ಇವತ್ತು ಹೆಂಗೆ ಕಾಣ್ತಾ ಇದ್ದೀರಿ ನೋಡ್ಕೊಳ್ಳಿ. ಪಾಪ ಸುತ್ತಾಡ್ಕೊಂಡು ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಸಂಜೀವ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿ ಸಾಕಾಗಿ ಬಂದವ್ರೆ. ಏನೋ ಕೆಲಸಗಳಿರ್ತವೆ. ಮೆಲ್ಲಗೆ ಕಣ್ರಿ, ಫ್ರೇಮ್ ಮುರಿದಾಕ್ಬಿಟ್ಟಿರಾ. ಏನೋ ಭಾರಿ ಇಷ್ಟ ಆಗ್ಬಿಟ್ಟಿತ್ತು ಅವ್ರಿಗೆ ಈ ಫೋಟೋ, ಅದಕ್ಕೋಸ್ಕರ ಮಾಡಿಸ್ಬೇಕು ಅಂತ ಮಾಡಿಸ್ಕೊಂಡ್ರು. ಇನ್ನು ರಾಯರು ಫೋಟೋ ಅಲ್ಲೇ ಹಿಂದೆ ಇಟ್ಟಿದ್ದೀನಿ, ಅದನ್ನು ಓಡಿಸ್ಬೇಕು. ಫಸ್ಟು ಹೇರ್ ಸ್ಟೈಲ್ ಸರಿ ಮಾಡಿರಿ. ಇನ್ನು ನಮ್ಮ ಸಾನು ಮೇಡಮ್ ಇಲ್ಲಿ ತಲೆಗೆ ಹೇರ್ ಪ್ಯಾಕ್ ಹಾಕ್ಸ್ಕೊಂಡು ಏನೋ ವರ್ಕ್ ಮಾಡ್ತಾವ್ರೆ. ಅವ್ರದ್ದು ಪ್ರಾಜೆಕ್ಟ್ ಬ್ಯುಸಿಲಿದ್ದಾರೆ. ನಮ್ಮ ಕನುಷಿ ಓದ್ತಿರೋಳು ಓಡಾಡ್ಕೊಂಡು ಆಟಾಡ್ತಾವಳೆ, ಅಲ್ಲೇ ಕೂತವಳೆ. ಎಕ್ಸಾಮ್ ಇರೋಳು ತಲೆ ಕೆಡ್ಸ್ಕೊಳಕ್ಕೆ ರೆಡಿ ಇಲ್ಲ ಮೇಡಮ್. ಅದನ್ನು ರಾಯರ ಫೋಟೋನ ಅಲ್ಲಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಅದನ್ನು ಹಾಕ್ಕೊಡೋಕೆ ಬರೋರು ಬರಬೇಕು, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವತ್ತೇನೋ ತರಬೇಕು ಅಂತ ಆಸೆಯಲ್ಲಿ ತಂದೆ. ಬಟ್ ಇವತ್ತು ಗೋಡೆಗೆ ಹಾಕ್ಸ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಇಟ್ಟು ವೈಟ್ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬಂದು ಹೊಡ್ಕೊಟ್ಟಿಲ್ಲ ಅಂದರೂ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಮಂಜು ಬರೋದು 8 ಗಂಟೆ ಅಂತೆ, ಅವ್ರಿಗೆ ಬೇಗ ಬರೋಲ್ಲ, ಕೆಲಸ ಮುಗಿಸ್ಕೊಂಡು ಬರೋದು. ಬನ್ನೇರುಘಟ್ಟ ಇದರಲ್ಲಿ ಅವರಂತೆ. ಅಂದರೆ ಒಬ್ಬರು ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಬರು ಕಂಪಲ್ಸರಿ ಒಬ್ಬರು ಪ್ಲಂಬರ್ ಬರ್ತಾರೆ ಯಾವಾಗಲೂ. ಅವ್ರಿಗೆ ಫೋನ್ ಮಾಡಿದೆ ಬೆಳಗ್ಗೆನೆ, ಹಿಂಗೆ ತರ್ತಿದ್ದೀನಿ ಅಣ್ಣ ಬನ್ನಿ, ಅಂದರೆ ಇನ್ನೂ ಒಂದಷ್ಟು ಕೆಲಸಗಳಿದ್ವು ಬನ್ನಿ ಅಂತ. ಅಕ್ಕ 12 ಗಂಟೆ ಬಂದುಬಿಟ್ಟಿದ್ದೀನಿ, ಸಂಜೆ ಬರುತ್ತೆ 5 ಆಗುತ್ತೆ ಬರೋ ಹೊತ್ತಿಗೆ. 8 ಗಂಟೆ ಅಂತಿದ್ರು. ನೋಡೋಣ ಬೇಗ ಏನಾದರೂ ಬರೋದಕ್ಕಾದರೆ ಬಂದರೆ ಓಡಿಸ್ತೀನಿ. ನಮ್ಮ ಸಂತು ಇನ್ನು ಯಾರನ್ನೂ ಕರೆಯೋಕ್ಕೆ ರೆಡಿ ಇಲ್ಲ. ನಾನು ಇವ್ರನ್ನ ನಂಬ್ಕೊಂಡು ಯಾರನ್ನೂ ನನ್ನ ಇಲ್ಲ, ನಾನೇ ನಂಬರ್ ಇಟ್ಕೊಟ್ಟಿದ್ದೀನಿ. ಇವ್ರದ್ದು ಅಂತ ಕರೆಯೋದಕ್ಕೆ ಏನಾದರೂ ಕೆಲಸ ಇಲ್ಲ. ಸರಿ ಆಯಿತು. ಹಾಗಾಗಿ ನೋಡೋಣ, ಕಾಲ್ ಮಾಡಿ ಕೇಳ್ತೀನಿ ಅವರಿಗೆ. ಇನ್ನು ಇವತ್ತಿನ ರೆಸಿಪಿ ಕಡೆ ನೋಡೋಣ ಬನ್ನಿ. ಇವತ್ತಿನ ರೆಸಿಪಿ ಬಂದು ಕಾಬೂಲ್ ಕಡಲೆಕಾಳನ್ನ ಯೂಸ್ ಮಾಡಿಕೊಂಡು ಒಂದು ಚಾಟ್ಸ್ ಮಾಡ್ತಾಯಿದ್ದೀನಿ. ಚಾಟ್ಸ್ ಅಂತಲೂ ಹೇಳ್ಬೋದಾಗುತ್ತೆ, ಇಲ್ಲ ಸಲಾಡ್ ಅಂತ ಬೇಕಿದ್ರೂ ಹೇಳ್ಬೋದು, ಇಲ್ಲ ಕೋಸಂಬರಿ ಅಂತ ಬೇಕಿದ್ರೂ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಹೆಲ್ತ್ಗೂ ಕೂಡ ಒಳ್ಳೆಯದು.
ಜಾಸ್ತಿ ಫುಡ್ ಅಂದ ತಕ್ಷಣ ಟೇಸ್ಟ್ ಇರಲ್ಲ ಅನಿಸುತ್ತೆ. ಬಟ್ ಇಲ್ಲ, ಇದು ಟೇಸ್ಟ್ ಜೊತೆಗೆ ಹೆಲ್ತು ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡೋವಂಥ ಫುಡ್ ಇದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಕಬಲ್ ಕಡಲೆಕಾಳನ್ನ 8 ಅವರ್ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಕಾಳು ಮುಳುಗುವಷ್ಟು ನೀರನ್ನ ಹಾಕಿ 2ರಿಂದ 3 ವಿಷಲ್ನ ಹಾಕ್ಸ್ಕೊಬೇಕಾಗುತ್ತೆ. ಇದು ಆದಷ್ಟು ಸಾಫ್ಟಾಗಿ ಬಂದರೆ ಚೆನ್ನಾಗಿರುತ್ತೆ. ನಾನು ಇದನ್ನು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊತೀನಿ. ಇನ್ನು ಅದಾದ ನಂತರ ಓಪನ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು ಟೈಮು ಬೇಕಿದ್ರೆ ಅವಶ್ಯಕತೆ ಇದ್ದರೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡ್ಕೊಳ್ಬೋದು. ಇನ್ನು ಅದನ್ನು ಸೈಡಲ್ಲಿ ಇಟ್ಟು ನೆಕ್ಸ್ಟ್ಗೆ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಈರುಳ್ಳಿ, ಹಾಗೆ ತುರಿದಿರೋವಂಥ ಕ್ಯಾರೆಟ್ ತುರಿ, ಜೊತೆಗೆ ಅರ್ಧ ಟೊಮೆಟೊ ಹೆಚ್ಚಿರೋವಂಥದ್ದು, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಜೊತೆಗೆ ಕಾಬೂಲ್ ಕಡಲೆಕಾಳು ಬೇಯಿಸಿದ್ದು, ಹಾಗೆ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಹಾಗೆ ಲಾಸ್ಟ್ ಫೈನಲಲ್ಲಿ ನಿಂಬೆ ರಸನ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಅಂದರೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡಲ್ಲ, ಹಾಕ್ಕೊಂಡಿದ್ದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾರ್ಮಲ್ ಕೋಸಂಬರಿ ತಿನ್ನೋದಕ್ಕಿಂತ, ಅದೇ ಕಡಲೆಕಾಳು ಹುಸ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದು ಎರಡನ್ನೂ ಮಿಕ್ಸ್ ಮಾಡೋ ಅಂಥದ್ದು. ಕೋಸಂಬರಿ ಜೊತೆಗೆ ಹುಸ್ಲಿ ಎರಡನ್ನೂ ಮಿಕ್ಸ್ ಮಾಡೋ ಥರ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ತಗೊಳ್ಳಿ ಇಬ್ರು. ಹುಷಾರು, ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಹಾಕೊಂಡ್ರೆ ಸರಿಯಾಗಿ ಉರಿತೈತೆ. ಖಾರ ತಿಂತಾಳ? ಅದು ಖಾರವಾಗೈತೆ. ನಂಗೆ ಸ್ವಲ್ಪ ಟಚ್ ಆಗಿದ್ದಕ್ಕೆ ಉರಿ ಅನಿಸ್ತೈತೆ. ಹೆಂಗೈತೆ ತಿನ್ಬಿಟ್ಟೇಳಿ. ಇನ್ನೇನು ಪಾನಿಪುರಿ ತಂದ್ಕೊಡ್ಲಾ? ಚೆನ್ನಾಗಿತ್ತಾ? ನಿಜ ಹೇಳು, ಸುಳ್ಳು ಹೇಳ್ಬೇಡ. ಬೀಳಿಸ್ತಾನೆ ಇರೇ, ಆಯ್ಕೊಂಡು ತಿಂತಾನೆ ಇರೋ. ನಿನ್ಗೆ ಹೆಂಗೈತೆ ಸಾನು? ಅವಳು ನಿಜ ಹೇಳ್ತಾಳೆ. ಹಾಂ, ಚೆನ್ನಾಗೈತಾ? ಪ್ರಾಜೆಕ್ಟ್ ಕಲಿತವ್ರೆ ಇಬ್ರು. ಅದ್ರ ಜೊತೆ ಅಲ್ಲಲ್ಲ ಏನೇನೋ ಮಾತುಗಳು, ಗಾಸಿಪ್ಗಳು ಮಾಡ್ಕೊಂಡು. ಅದು ನಾನು ಕೇಳಿಸ್ಕೊಬಿಡ್ತೀನಿ ಅಂತ ಪಿಸಿ ಅಂತಾಳೆ ನಮ್ಮ ಸಾನು. ಮೆಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವಳು ಒಬ್ಳು. ನಾನು ಕೇಳಿಸ್ಕೊತಾ ಇದ್ದೀನಿ. ಮೆಲ್ಲಗೆ ಮಾತಾಡ್ತಾಳೆ, ಕೇಳಿಸ್ಕೊಬಾರ್ದು ಅಂತ. ಇದ್ದಾಗೆಲ್ಲ ಗಂಟ್ಲು ಜೋರಾಗಿ ಅರಿಸ್ತಾ ಇರುತ್ತೆ. ಸಮಾಧಾನ ಅಂತ ನಾನು ಹೇಳೋ ರೇಂಜ್ಗಲ್ವಾ. ಚೆನ್ನಾಗೈತಾ ಪಕ್ಕ? ಇವಾಗ ಪೂಜೆ ಮಾಡಿ ಮುಗಿಸ್ದೆ. ನಾನು ಫೋಟೋ ಹೊಡ್ಸ್ಬಿಟ್ಟು ಪೂಜೆ ಮಾಡ್ಸೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಮಾಡ್ತಾಯಿಲ್ಲ. ಇನ್ನು ಅವಳದೇನೇನೋ ಬರೀತಿದ್ದಾಳೆ. ಅವಳ ಫ್ರೆಂಡು ಕೂಡ ಹೋದ್ಲು ಮನೆಗೆ. ಪೂಜೆ ಮಾಡೋಣ ಅಂತ ವೆಯ್ಟ್ ಮಾಡಿದೆ, ಬಟ್ ಆದರೆ ಅವ್ರು ಬರಲೇ ಇಲ್ಲ. ಸೊ ಹಾಗಾಗಿ ಬೇಡ, ಇನ್ನೇನು ಮಾಡೋಕ್ಕಾಗಲ್ಲ, ಕಾಯ್ತಾ ಕೂರೋದಕ್ಕಾಗಲ್ಲ. ವಿಗ್ರಹ ಇದೆ, ಅದಕ್ಕೂ ಪೂಜೆ ಮಾಡಿದ್ರು ಒಂದೇ, ಫೋಟೋಗೆ ಪೂಜೆ ಮಾಡಿದ್ರು ಒಂದೇ ಅಂತ ಸುಮ್ಮನಾದೆ. ಇನ್ನು ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಏನಂದರೆ ಅಲ್ಲಿಟ್ಟರೆ ಇನ್ನು ಬೆಳಗ್ಗೆ ಬೇಗನೆ ಎಲ್ಲ ಎತ್ತಿಡಬೇಕಾಗುತ್ತೆ. ಎತ್ತಿ ನೇತಾಕ್ಬಿಟ್ರೆ ಸರಿ, ಅವರು ಮೊಳೆ ಹೊಡ್ಕೊಡ್ಲಿಲ್ಲ ಅಂದರೆ ಒಂದರಿಂದ ಅದೇ ಇಲ್ಲಿಂದ ಇನ್ನೊಂದು ಕಡೆ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಮನೆ ಕ್ಲೀನ್ ಮಾಡೋಕ್ಕೆ ಬಂದಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಡ, ಅದು ಓಪನ್ ಮಾಡೋದೇ ಬೇಡ. ಯಾವತ್ತೂ ನಾನು ಮೊಳೆ ಹಾಕಿಸ್ತೀನಿ, ಅವಾಗೇ ಓಪನ್ ಮಾಡಿದ್ರಾಯ್ತು ಅಂತ ಸುಮ್ಮನೆ ಅದೇ. ಅವ್ರಿಗೆ ಫೋನ್ ಮಾಡಿದೆ, ಎಷ್ಟೊತ್ತು 6:30ಗೆ ಫೋನ್ ಮಾಡಿದೆ. ಬರ್ತಾಯಿದ್ದೀನಿ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ ಅಂದರು. ಆಮೇಲೆ ಸ್ವಲ್ಪ ಹೊತ್ತು, ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಗೊತ್ತಾಯಿತು ಪಕ್ಕ ಅವ್ರು ಬರೋದಿಲ್ಲ ಅಂತ. ಹಾಗಾಗಿ ಸುಮ್ಮನೆ ಅದೇ. ಅಂದರೆ ಅವರು ಸಾಕಾಗಿ ಬಂದಿರ್ತಾರೆ, ಅವ್ರವ್ರದ್ದು ಏನೇನು ಕೆಲಸಗಳಿರುತ್ತೋ, ನಾವು ಹಿಂಸೆ ಕೊಡೋದಕ್ಕಾಗಲ್ಲ. ಸರಿ ಆಯಿತು, ನಮ್ಮ ರಾಯರು ಏನು ತೋರಿಸ್ತಾರೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗೋಣ. ಆದ ದಿನ ಅದನ್ನು ಹಾಕಿಸಿ ಪೂಜೆ ಮಾಡಿದ್ರಾಯ್ತು. ತಂದಿದ್ದೀನಿ ಮನೆಗೆ ಅಷ್ಟೇ. ಪೂಜೆ ಮಾಡೋಕ್ಕೆ ಯಾವತ್ತು ಅದೃಷ್ಟ ಬರುತ್ತೆ ಅವತ್ತು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇನ್ನು ಫೋಟೋನ ಅಲ್ಲಿ ಹಾಕ್ಸೋಣ ಅಂದ್ಬಿಟ್ಟು ಅಲ್ಲಿ ಹಾಕ್ಸೋಣ ಅಂದ್ಬಿಟ್ಟು ಅರೆಗೋಡೆ ಹತ್ರ ಇಟ್ಟೆ. ಅಲ್ಲಿ ದಿವಾನೂ ಕೂಡ ತೆಗೆದು ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಡ್ತೀನಲ್ಲ ಆ ಥರ. ಅಂದರೆ ಅಲ್ಲಿಟ್ಟು ಅಲ್ಲಿ ಫೋಟೋ ಹಾಕ್ಸಿದ್ಮೇಲೆ ಪೂಜೆ ಮಾಡೋದಕ್ಕೆ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ಬೇಡ, ಸೋಫಾ ಮಾತ್ರ ಇಲ್ಲಿ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಗಲ್ ಸೋಫಾ ಇಟ್ಟಿದ್ದೀನಿ. ಅದನ್ನು ಅಲ್ಲಿಟ್ಟಿದ್ದೀನಿ. ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಆವಾಗ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು, ಇವಾಗ ಇಲ್ವೇನೋ. ಸ್ವಲ್ಪ ದಿನ ಆಗೋವರೆಗೂ ಹಂಗೆ ಅನಿಸುತ್ತೆ, ಹೊಸದಾಗಿ ಏನೋ ಬದಲಾಯ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಇದೇ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹಿಂಗೆ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಏನೋ ಇಲ್ಲಿ ಇದು ಜೊತೆಗೆ ಮಾಡಿಸ್ಕೊಂಡ್ಬಂದಿದ್ದು ಫೋಟೋ. ಅಲ್ಲಿ ಫ್ರೇಮ್ ಇತ್ತು, ಯಾವುದೋ ವಾಲ್ ಪೇಂಟಿಂಗ್ ಇತ್ತು, ಕ್ಯಾನ್ವಸ್ದು. ಇಲ್ಲಿ ಈ ಕ್ಯಾನ್ವಾಸ್ ಬೋರ್ಡ್ ಪೇಂಟಿಂಗ್ ಇದ್ದಿದ್ದು, ಅದನ್ನು ತೆಗ್ಸಿದ್ರು ಸಂತು. ಹಾಕು ಅಂದ್ಬಿಟ್ಟು ಅದನ್ನು ತೆಗೆಸ್ಬಿಟ್ಟು ಅಲ್ಲಿ ಹಾಕಿದ್ರು. ಅದನ್ನು ಆ ಥರ ನಾವೇ ಹಾಕಂಗಿದ್ದಿದ್ರೆ ನಾವೇ ತೆಗೆದು ಹಾಕ್ಬಿಡ್ತಿದ್ವಿ, ಸಿಂಗಲ್ ಬುಕ್ ಆಗಿದ್ದಿದ್ರೆ ಎಲ್ಲಾದರೂ.
ಬಟ್ ಆದರೆ ಅದು ವೆಯ್ಟ್ ಜಾಸ್ತಿ ಇದೆ. ಆ ಸೈಡ್ ಈ ಸೈಡ್ ಎರಡೂ ಕೂಡ ಕೊಟ್ಟಿದ್ದಾರೆ. ಮೆಷರ್ಮೆಂಟ್ ಚೆಕ್ ಮಾಡಿ ಹಾಕಬೇಕು. ನಾನೇ ಹಾಕ್ತಿದ್ದೆ, ಮಿಷಿನ್ ತಂದು ಕೊಟ್ಟಿರ್ಬೇಕಾದ್ರೆ ನಾನೇ ಹಾಕ್ತೀನಿ. ಬಟ್ ಅದು ಹಿಡಿದು ಡಿಸ್ಟೆನ್ಸು, ಆಮೇಲೆ ಅದಕ್ಕೆ ನಟ್ಟು ಹಾಕಬೇಕು ಮೊಳೆ ಹಾಕಬೇಕು ಗೊತ್ತಿಲ್ಲ. ಅವ್ರನ್ನ ಕೇಳಿದೆ, ಕಾರ್ಪೆಂಟರ್ನ ಕರೆದು ಕೇಳ್ಕೊಳ್ಳಿ ಅಂದರು. ಸರಿ ಆಯಿತು, ಅವ್ರು ಬಂದಾಗಲೇ ಹಾಕ್ಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ರಾಯರ ಮಠಕ್ಕೆ ಹೋಗೋಣ ಅಂದ್ಕೊಂಡೆ, ಸಂತು ಅದಕ್ಕೂ ಟೈಮ್ ಇಲ್ಲ ಅಂದರು. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಅದು ಆಯಿತು ಸುಮ್ಮನೆ ಅದೇನೆ ಯಾವುದೂ ಆಗಲಿಲ್ಲ ಇವತ್ತು. ಪರವಾಗಿಲ್ಲ, ನೆಕ್ಸ್ಟ್ ವರ್ಷ ರಾಯರು ಆ ಶಕ್ತಿ ಕೊಡ್ತಾರೆ, ನಾನು ಹೋಗಿ ನೋಡ್ಕೊಂಡು ಬರೋ ಶಕ್ತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಪೂಜೆ ಅಂತೂ ಮುಗಿಸಿದ್ದಾಯಿತು. ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಂದರೆ ಸಲಾಡ್ ಏನು ಮಾಡಿದ್ವಿ ಅದನ್ನು ತಿಂದಿದ್ದೀವಿ. ಓ ಸೈಡಲ್ಲಿ ಸುರಿತಾ ಇದೆ, ಬೇಳೆ ಬೇಯೋದಕ್ಕೆ ಇಟ್ಟಿದ್ದು. ಓ ಸಮಾಧಾನ ಸಮಾಧಾನ. ಇಲ್ಲಿ ಈ ಓಲಿಂದ ಇದ್ರೂ ಗೊತ್ತಾಯ್ತು ನೀರಲ್ಲಿ. ಅದು ಗ್ಯಾಸ್ಕೆಟ್ ಎಲ್ಲೋ ಲೂಸ್ ಆಗಿದೆ ಅನಿಸುತ್ತೆ, ಹಾಗಾಗಿ ಅದಂಗೆ ಬರ್ತಿದೆ. ಅದೇ ದಾಲ್ ಮತ್ತು ದಾಲ್ ಫ್ರೈ ಜೀರಾ ರೈಸ್ ಮಾಡೋಣ ಅಂತ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ. ಅಯ್ಯೋ ನೋಡುವೆ ನಡಿ, ನೋಡೋಣ ಏನಾಗುತ್ತೆ ಅದನ್ನು ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊತೀನಿ, ಸ್ವಲ್ಪ ಬೇಜಾರು ಅನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತಿದ್ದೆ ಹೇಳ್ತೀನಿ. ಆಮೇಲೆ ಎದ್ದು ಅಡುಗೆ ಮಾಡ್ತೀನಿ. ಇನ್ನು ನಮ್ಮ ಕನುಷಿ ಓದಿಸೋದೆ ನಂಗೆ ದೊಡ್ಡ ಸುಸ್ತು. ಎಲ್ಲ ಕೆಲಸ ಬೇಕಾದರೂ ಮಾಡ್ತೀನಿ, ಇಡೀ ಮನೆಯದು. ಕನುಷಿ ಓದಿಸೋದು ಸುಸ್ತಾಗುತ್ತೆ. ನಾನು ಹಾಕೊಂಡು ತುಣಿದ್ರೆ ಇರ್ಬೋದು, ಲೆಕ್ಕ ಹಾಕೋ ಕೇಳ್ತೀನಿ ಆಯಿತಾ. ನನಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು, ಬೇಜಾರಲ್ಲೇ ಕೂತಿದ್ದೆ. ನನ್ನಪ್ಪ ರಾಘಪ್ಪನ ಗೊತ್ತಾಯ್ತೇನೋ ನನ್ನ ಮಗಳು ಬೇಜಾರಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಆ ಅಣ್ಣ ಕಾಲ್ ಮಾಡಿದ್ರು. ಒಂದು 5 ನಿಮಿಷ ಆಗಿದ್ದಷ್ಟೇ ಕಾಲ್ ಮಾಡಿದ್ರು, ಅಕ್ಕ ಗೇಟ್ ಹತ್ರನೇ ಇದ್ದೀನಿ, ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಬಂದರು. ನಾನು ಬೆಳಗ್ಗೆನೇ ಕಾಲ್ ಮಾಡಿದಾಗ ಹೇಳಿದ್ದೆ, ಅಣ್ಣ ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ತರ್ತಾಯಿದ್ದೀನಿ, ಪ್ಲೀಸ್ ಇವತ್ತು ಬಂದು ಹಾಕೊಟ್ಬಿಡಿ ಅಣ್ಣ, ಮಿಸ್ ಮಾಡಬೇಡಿ ಅಂತ ಹೇಳಿಬಿಟ್ಟು. ಅಣ್ಣ ಅದಕ್ಕೆ ನಂಗೆ ಬೇರೆ ಕಡೆ ಕೆಲಸ ಇತ್ತು ಮೇಡಮ್, ನೀವು ಈಗ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಏನು ಇವತ್ತು ಸ್ಪೆಷಲ್ ಹಾಕ್ಸ್ಬೇಕು ಅಂತ ಅಂದರು. ಅವ್ರು ಹುಟ್ಟುಹಬ್ಬ ಅಣ್ಣ, ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಂಡಿದ್ದು ಅಂತ ಹೇಳಿದೆ. ನಿಜಕ್ಕೂ ಆ ರಾಘಪ್ಪನ ನಮ್ಮದವ್ರು ಕೈ ಬಿಡೋದಿಲ್ಲ. ಅವರು ಭಕ್ತರನ್ನ ಯಾರನ್ನೂ ಭಕ್ತರಾಗಿ ನೋಡೋಲ್ಲ, ಅವ್ರ ಮಕ್ಕಳಾಗಿ ನೋಡ್ತಾರೆ. ಬೇಜಾರು ನನ್ನ ಅಪ್ಪನಿಗೆ ಗೊತ್ತಾಯಿತು ಅನಿಸುತ್ತೆ, ಅದಕ್ಕೆ ಕಳಿಸ್ಕೊಟ್ಬಿಟ್ರು. ನಂಗೆ ಸಿಕ್ಕಾಬಿಟ್ಟೆ ಖುಷಿಯಾಗ್ಬಿಡ್ತು. ಇವತ್ತು ಹಾಕ್ಸೋದಕ್ಕೆ ಆಗೋದೇ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಆದರೆ ಇವತ್ತು ಫೋಟೋ ಹಾಕ್ಸಿದ್ದು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೆ ಏನೂ ಮಾಡೋದಕ್ಕಾಗಲ್ಲ, ಹಾಕ್ಕೊಟ್ರಲ್ಲ ಅನ್ನೋದು ಮಾತ್ರ ಖುಷಿ ಆಯಿತು. ಟೈಮು ಆಲ್ರೆಡಿ ಇನ್ನೇನು 9 ಆಗಿತ್ತು ಟೈಮು. ಇವಾಗ ದಾಲು ರೆಡಿಯಾಗಿದ್ದಾಯಿತು. ಈ ದಾಲ್ ಬೇಯಿಸೋದ್ರೊಳಗೆ ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು. ಹಂಗೂ ಅರ್ಧಂಬರ್ಧ ಕರೆಕ್ಟಾಗಿ ಬೆಂದೇ ಇಲ್ಲ ಇವತ್ತು ದಾಲು. ಇಲ್ಲಿ ಜೀರಾ ರೈಸ್ ರೆಡಿ ಇದೆ, ಎಲ್ಲ ರೆಡಿಯಾಗಿದೆ. ಅಂದರೆ ದಾಲ್ ಏನಾಯಿತು ಅಂದರೆ ಫಸ್ಟು ದೊಡ್ಡ ಕುಕ್ಕರಲ್ಲಿ ಹಾಕಿದೆ ಕೂಗೋದಕ್ಕೆ, ಅದು ಸರಿಯಾಗಿ ಕೂಗಲಿಲ್ವಲ್ಲ. ಚಿಕ್ಕ ಕುಕ್ಕರಲ್ಲಿ ಹಾಕಿದ್ದು ಇಲ್ಲೇ ಗೊತ್ತಾಯ್ತೈತೆ ಅದ್ರ ಸಾಕ್ಷಿ. ಚೆನ್ನಾಗಿ ಸುರಿದು ಗ್ಯಾಸ್ ಎಲ್ಲ ಗೊಜ್ಜೆ ಇಳಿಸ್ಬಿಟ್ಟಿತ್ತು. ಇವಾಗ ಗ್ಯಾಸ್ ಕ್ಲೀನ್ ಮಾಡಿ, ಗ್ಯಾಸ್ ಅಷ್ಟೇ ಅಲ್ಲ ನೆಲನೂ ಗೊಜ್ಜೆ ಆಗೋಗಿತ್ತು, ಅದನ್ನು ಒರೆಸಿ ಕ್ಲೀನ್ ಮಾಡಿದೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ನಮ್ಮ ಮನೆ ಫುಲ್ ಡಿಫ್ರೆಂಟ್ ಆಗಿಬಿಟ್ಟೈತೆ. ದಿವಾನ್ ಕಾಟು ಇಲ್ಲಿ ಹಾಕಿದ್ದೀನಿ. ಸಂತುಗೆ ಬೇಡವಂತೆ ಅಲ್ಲಿ ಹಾಕೋದು, ಅದಕ್ಕೆ ಸೋಫಾ ಇದ್ದಿದ್ದು ಒಂದು ಸಿಂಗಲ್ ಸೋಫಾ ಇಲ್ಲಿ ಏನಿತ್ತು ಅದನ್ನು ತಗೊಂಡೋಗಿ ಅಲ್ಲಿ ಒಳಗಡೆ ಹಾಕಿದ್ದೀನಿ. ಇಲ್ಲಿ ಇದನ್ನು ಒಳಗೆ ಹಾಕ್ಬಿಟ್ಟು ಅದನ್ನು ತೆಗೆದು ಅಲ್ಲಿ ಹಾಕಿದ್ದೀನಿ. ಸಂತುಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವಂತೆ, ಇದು ಸೌಂಡ್ ಕಮ್ಮಿ ಮಾಡಿರಿ ಸ್ವಲ್ಪ. ಇನ್ನು ರಾಯರು ಫೋಟೋ ಅಂತೂ ಇಂತೂ ಹಾಕ್ಸಿದ್ದಾಯಿತು. ಓ ರಾಯರು ಹೊರ ಕೊಟ್ಬಿಟ್ಟಿದ್ದಾರೆ. ದೀಪವಂತೂ ಹಚ್ಚಲಿಲ್ಲ ಇಲ್ಲಿ, ನಾನು ನೋಡೋಣ ನಾಳೆ ಹಚ್ಕೊತೀನಿ. ಇಲ್ಲಿ ಹೂವು ಮುಡಿಸಿದ್ದೆ ಎಲ್ಲದನ್ನು, ಹೂವು ಮುಡ್ಸ್ಕೊಂಡು ಕೈ ಮುಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಳಸಿದು ಇದು ಅಂದರೆ ಹಾರ ಅದನ್ನು ಹಾಕಿದ್ದೀನಿ. ಇದು ತುಳಸಿದು, ಇದು ಕೂಡ ಹಾಕಿದ್ದೀನಿ. ಎಲ್ಲಿಂದ ಬಿತ್ತು? ಸೆಂಟರಲ್ಲಿತ್ತು ಈ ಹೂವು. ಇಲ್ಲಿ ಮಲ್ಲಿಗೆ ಹೂವು ಜೊತೆಗೆ ಇಟ್ಟಿದ್ದೆ, ಬಿದ್ದುಬಿಟ್ಟಿದೆ. ಇನ್ನು ಗಂಧನ ಇಟ್ಟು ಪೂಜೆ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ರಾಯರು ಫೋಟೋ ಅಂತ ಹೇಳಿ. ನಾನು ಸ್ವಲ್ಪ ಮೇಲೆ ಮಾಡ್ತಾರೆ, ನಾನು ಮಾತಾಡ ಕಣ್ಣು ನೀನು ಸೌಂಡ್ ಕಮ್ಮಿ ಮಾಡ್ಕೊ. ಎಲ್ಲರದು ಸೌಂಡ್ ಮನೆ. ಸಿಂಗಲ್ ರಾಯರನ್ನು ಕೇಳಿದೆ, ಬಟ್ ಇಲ್ಲ ಸಿಂಗಲ್ ರಾಯರು ಸಿಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಪಂಚಮುಖಿ ಆಂಜನೇಯ, ಶ್ರೀಕೃಷ್ಣ, ಅದು ಚಕ್ರ, ನಂಗೆ ಗೊತ್ತಿಲ್ಲ ಅದು ಏನಂತ ಹೇಳಿ, ನನಗೆ ಗೊತ್ತಿಲ್ಲ. ಗೊತ್ತಿರೋರು ಅದನ್ನು ಕಮೆಂಟ್ ಮಾಡಿ. ಇದಿಷ್ಟು ಇರೋ ಅಂಥದ್ದು ತೊಗೊಂಡಿದ್ದು. ಇನ್ನು ಈ ರೀತಿ ಇದೆ ಫೋಟೋ. ಇನ್ನು ಹಾಕ್ಸಿದ್ದಾಯಿತು. ನಮ್ಮ ಸಂತು ನಾನು ಕೇಳಕ್ಕೆ ಹೋಗಿರಲಿಲ್ಲ, ಇನ್ನು ಸಿಟ್ಟು ಹತ್ಬಿಟ್ರೆ ನಮ್ಮ ಸಂತು ಬೈದಾಕ್ಬಿಡ್ತಾರೆ ಅಂತ, ಹಾಗಾಗಿ ಹಾಕ್ಸಿದ್ದಾಯಿತು. ಅಲ್ಲಿ ಏನು ದಿವಾನ್ ಕಾಟು ಇಷ್ಟು ದಿನ ನಮ್ಮ ಯೂಸೇ ಆಯ್ತಲ್ಲ, ಇವತ್ತೇ ಫಸ್ಟ್ ಟೈಮ್ ಯೂಸ್ ಆಯ್ತು ಅಂತ ನೋಡ್ತಾ ಇರೋದು. ಅಲ್ಲಿಗೋದ್ಮೇಲೆ ಯೂಸ್ ಆಯ್ತೈತೆ. ಇಲ್ಲಿದ್ದಾಗ ನಾವು ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ತಂದಿದ್ದು ಬ್ಯಾಗ್ಗಳು ಇಡೋದಕ್ಕೆ, ಲ್ಯಾಪ್ಟಾಪ್ ಚಾರ್ಜ್ ಹಾಕೋಕ್ಕೆ,
ಅದು ಬಿಟ್ಟರೆ ಐರನ್ ಮಾಡೋಕ್ಕೆ ಇಂಥದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದು. ಅಲ್ಲ ಐರನ್ ಬಾಕ್ಸ್ ಯಾವುದೋ ಆಗಲ್ವಲ್ಲ ಸಂತು, ಅಲ್ಲೆಲ್ಲೂ ಹಾಕೋಕ್ಕಾಗಲ್ಲ. ಇನ್ನು ರೂಮಲ್ಲಿ ಐರನ್ ಮಾಡಬೇಕು. ಅದನ್ನ ತೆಗೆದ್ರೆ ಇಡೀ ಮನೆ ಲೈಟ್ ಆಫ್ ಆಗಿಬಿಡುತ್ತೆ. ಅದು ಯು ಪಿ ಎಸ್ ಐತೆ. ಇನ್ನು ರಾಯರು ಫೋಟೋಗೋಸ್ಕರ ಇಡೀ ಮನೇನೇ ಚೇಂಜ್ ಮಾಡಿದ್ದೀನಿ. ನೋಡೋಣ, ನಮ್ಮ ಜೀವನನೂ ರಾಯರು ಚೇಂಜ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾವು ಅವ್ರಿಗೋಸ್ಕರ ಬದಲಾಯಿಸಿರೋದು ನಾನು. ಇನ್ನು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು, ಇದನ್ನೇ ಇಟ್ಟಿದ್ದೀನಿ ಇವಾಗ. ಅಂದರೆ ಇದ್ರ ಮೇಲೇ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇವತ್ತು ಹಚ್ಚಿಲ್ಲ ಅಷ್ಟೇ. ಅದ್ರ ಮೇಲೆ ಇಟ್ಟು ದೀಪ ಹಚ್ತೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಲ್ಲಿಗೆ ಬೇರೆ ಏನಾದರೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂತುಗೆ ತಗೊಂಡೋಗಿ ಮೂಲೆ ಸೇರಿಸ್ಬಿಟ್ಟಿದ್ಯಾ ದೇವ್ರನ್ನ ಬೇಡ ಅಂತವ್ರೆ. ಬಟ್ ಇನ್ನು ಎಲ್ಲೂ ಹಾಕೋಕ್ಕಾಗಲ್ಲ, ಅದು ಬಾತ್ರೂಮ್ ಗೋಡೆ. ಬಟ್ ಆದರೆ ಇದು ಅಲ್ಲಿ ಟಿ ವಿ ಶೋಕೇಶ್ ಅಲ್ಲಿದ್ದಿದ್ರೆ ಈ ಗೋಡೆನೂ ಹಾಕ್ಸ್ಕೊಬೋದಾಗಿತ್ತು ನಾವು ಆರಾಮಾಗಿ. ಬಟ್ ಆದರೆ ಆಗೋದಿಲ್ಲ, ಅದು ಬಾತ್ರೂಮ್ ಗೋಡೆ ಬರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಸ್ಲಿಲ್ಲ. ಇಲ್ಲಂದಿರ ಹಾಕ್ಸ್ಬೋದಿತ್ತು. ಇನ್ನು ಇಲ್ಲೆಲ್ಲೂ ಸ್ಪೇಸೇ ಇಲ್ಲ, ಇಲ್ಲೇ ತುಂಬೋಗ್ಬಿಟ್ಟೈತಿ, ಇನ್ನೆಲ್ಲ ಹಾಕ್ಸೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹಾಕ್ಸ್ದೆ. ಅದು ದೇವ್ರ ಮನೆ ಥರನೇ ಸಪ್ರೇಟ್ ಆಗಿಬಿಡುತ್ತೆ, ಪರವಾಗಿಲ್ಲ. ನಾನ್ ವೆಜ್ ಏನೋ ತಿಂದು ಇಲ್ಲಿ ಕೂರೋದ ಇರಲ್ಲ. ಇದು ಒಂಥರ ಗೋಡೆ, ಇದು ಅಡ್ಡಕ್ಕೆ ಇಷ್ಟು ಮಾತ್ರ ಬರುತ್ತೆ. ಅದು ಆ ಕಡೆಯಿಂದ ಒಂಥರ ಪುಟ್ಟ ದೇವ್ರ ಮನೆ ಹತ್ರ ಆಗೈತೆ ರಾಯರಿಗೆ. ಇನ್ನು ಪೂಜೆ ಮಾಡೋದು, ದೀಪ ಹಚ್ಚೋಣ ಅಂದ್ಕೊಂಡೆ. ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಲ್ಲಿ ದೀಪ ಹಚ್ಚೋದು ಬೇಡ ಅಂತ ಹೂವು ಮುಡಿಸಿ ಗಂಧನ ಇಟ್ಟು ಕೈ ಮುಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ, ನೆಕ್ಸ್ಟ್ ಪೂಜೆ ಮಾಡ್ತೀನಿ. ಓಕೆ, ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.